ನಮಸ್ಕಾರ ಎಲ್ಲರಿಗೂ. ನಮ್ಮ ಲದಾಖ್ ಟ್ರಿಪ್‌ನ 10ನೇ ದಿನ ಇವತ್ತು. ಹಿಂದಿನ ದಿನ ನಾವು ಸ್ಟೇ ಮಾಡಿದ್ದು ಹೋಮ್ ಸ್ಟೇ ಅಲ್ಲೇ ಬ್ರೇಕ್‌ಫಾಸ್ಟ್ ಮುಗಿಸ್ಕೊಂಡು ರೈಡ್ ಶುರು ಮಾಡಿದ್ವಿ. ಇವತ್ತು ನಾವು ಚಮರರೆಯಿಂದ ಸರ್ಚುವರೆಗೂ ಹೋಗಬೇಕಾಗಿತ್ತು. ಬೈಕ್ ರೈಡ್‌ನ ಕೊನೆ ದಿನ ಆಗಿತ್ತು ಇವತ್ತು. ಟ್ರಿಪ್‌ನ ಕೊನೆ ದಿನ ಅಲ್ಲ, ಬೈಕ್ ರೈಡ್‌ಗೆ ಕೊನೆ ದಿನ ಅಷ್ಟೇ. ರೋಡ್ ಕಂಡೀಷನ್ನು ಅಷ್ಟೇನು ಚೆನ್ನಾಗಿರಲಿಲ್ಲ. ಸರ್ಚು ಹೋಗೋ ದಾರಿಯಲ್ಲಿ ಪುಗ ವ್ಯಾಲಿಯಲ್ಲಿ ಒಂದು ಹಾಟ್ ವಾಟರ್ ಸ್ಪ್ರಿಂಗ್ ಇತ್ತು. ಅದನ್ನ ನೋಡೋಕೆ ಅಂತ ನಿಲ್ಸಿದ್ವಿ. ಸುತ್ತಮುತ್ತ ನೀರು ಜಾಸ್ತಿ ಇದ್ದಿದ್ರಿಂದ ಹತ್ರ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದ ನಾವು ಹೊರಟಿದ್ದೆ ಮೋರೆ ಪ್ಲೇನ್ಸ್ ಕಡೆ. ಮೋರೆ ಪ್ಲೇನ್ಸ್ ಟೋಟಲ್ 40 ಕಿಲೋಮೀಟರ್ ಸ್ಟ್ರೆಚ್ ಇದು. ಎದುರಿಗೆ ನಿಮಗೆ ಒಳ್ಳೆ ಮೌಂಟೇನ್ ವ್ಯೂ ಕಾಣಿಸುತ್ತೆ. ಫೋಟೋಗೆ ಅಂತ ಮೋರೆ ಪ್ಲೇನ್ಸ್ ಅಲ್ಲಿ ನಿಲ್ಸಿದಾಗ ನಮ್ಮ ಟೀಮಿನ ಇಬ್ರು ರೋಡ್ ಬಿಟ್ಟು ಪಕ್ಕದಲ್ಲೇ ಇದ್ದ ಆಫ್ ರೋಡಿಂಗ್ ಅಲ್ಲಿ ಒಳ್ಳೆ ರೇಸ್ ಮಾಡಿದ್ರು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಪ್ಯಾಂಗ್ ಅನ್ನೋ ಜಾಗದ ಕಡೆ. ಅಲ್ಲಿ ನೋಡೋಕ್ಕೇನೂ ಇರಲಿಲ್ಲ, ಅದು ನಮ್ಮ ಲಂಚ್ ಸ್ಪಾಟ್ ಅಷ್ಟೇ. ಈ ಜಾಗದಲ್ಲಿ ಲಂಚ್ಗೆ ನಿಲ್ಸೋಕೆ ಕಾರಣ ಏನಂದ್ರೆ ನೆಟ್ವರ್ಕ್ ಬರುತ್ತೆ ಅಂತ. ಪ್ಯಾಂಗಿಂದ ಸರ್ಚು ಕಡೆ ಹೋಗೋ ರೋಡು ತುಂಬಾನೇ ಕಷ್ಟ ಇತ್ತು. ರೈಟ್ ಸೈಡಲ್ಲಿ ಮಿಸ್ ಆಗಿ ಬಿದ್ರೂ ಕತೆ ಮುಗೀತಷ್ಟೇ. ಮುಂದೆ ನಾವು ಎಂಟ್ರಿ ಆಗಿದ್ದೆ ಘಾಟಾ ಲೂಪ್ಸ್. ಇಲ್ಲಿ ಟೋಟಲ್ 21 ಹೇರ್ ಪಿನ್ ಬೆಂಡ್ಸ್ ಇದಾವೆ. ಅಷ್ಟೇ ಅಲ್ಲದೆ ಗೋಸ್ಟ್ ಟೆಂಪಲ್ ಇದೆ. ಎದುರಿಗೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸರಪ್ಪ ನದಿ. ಸರಪ್ಪ ನದಿ ಘಾಟಾ ಲೂಪ್ಸ್ ಇಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ನೀವು ನೋಡ್ತಾ ಇರೋದೇ ಗೋಸ್ಟ್ ಟೆಂಪಲ್. ಇಲ್ಲಿ ಎಲ್ಲರೂ ನೀರಿನ ಬಾಟಲ್ ಬಿಸಾಕ್ ಹೋಗ್ತಾರೆ. ಯಾಕೆ ಅನ್ನೋದಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಯೂಟ್ಯೂಬ್ ಅಲ್ಲಿ ಡೀಟೇಲ್ಡ್ ವಿಡಿಯೋ ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ. ಘಾಟಾ ಲೂಪ್ ಎಕ್ಸಿಟ್ ಆದ್ರೆ ಸರ್ಚು ಜಾಸ್ತಿ ದೂರ ಇರಲಿಲ್ಲ, 15 ಕಿಲೋಮೀಟರ್ ಅಷ್ಟೇ. ನೆಕ್ಸ್ಟ್ ನಾವು ಹೋಗಿದ್ದೆ ಸರ್ಚು ಅಲ್ಲಿರೋ ನಮ್ಮ ಟೆಂಟ್ ಸ್ಟೇಗೆ. ಸರ್ಚು ಅಲ್ಲಿ ತುಂಬಾನೇ ಚಳಿ ಇತ್ತು. ಊಟ ಎಲ್ಲ ಮುಗಿಸಿ ಪೂರ್ತಿ ದಿನ ಏನೇನಾಯ್ತು ಅಂತ ಡಿಸ್ಕಸ್ ಮಾಡ್ತಾ ದಿನಾನ ಎಂಡ್ ಮಾಡಿದ್ವಿ. ಡೀಟೇಲ್ಡ್ ವಿಡಿಯೋ ನೋಡಬೇಕು ಅಂದ್ರೆ ಅಲೆ ಮರಿ ಅಭ್ಯಂತರ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.